ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಮತ್ತು ಈ ಪ್ರತಿಯೊಂದು ವೇದಗಳಿಗೆ ಅಂಗಗಳು ಅಂಥೇಳಿ ಇರುತ್ತೆ. ಇವು ಷಡಂಗಗಳು. ಷಡಂಗ ಅಂದರೆ 6 ಅಂಗಗಳು. ಶಿಕ್ಷಾ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ ಇವೆಲ್ಲವೂ ಧನುರ್ವೇದ ಇವೆಲ್ಲವೂ ಕೂಡ ವೇದದ ಉಪ ಅಂಗಗಳು. ಅಂದರೆ ನೀವು ವೇದವನ್ನೆಲ್ಲರೂ ಗುರುಮುಖೇನ ಶ್ರುತಿಯಿಂದ ನಾನು ಆಗಲೇ ಹೇಳಿದೆ. ಗುರುವಿನಿಂದ ಕೇಳಿ ಶ್ರವಣ, ನಿಧಿ, ಧ್ಯಾಸನ, ಮನನ ಇವುಗಳನ್ನು ಮಾಡಿ ವೇದನವನ್ನು ಚೂರು ಒಂದು ಸ್ವರ ತಪ್ಪಿಲ್ಲದೆ ಹೇಳಿದಾಗ ಆ ವೇದದಿಂದ ವಿಶೇಷವಾದಂತಹ ಫಲಪ್ರಾಪ್ತಿಯಾಗುತ್ತೆ. ಈಗ ಎಲ್ಲ ಸಾಮಾನ್ಯವಾಗಿ ನಾವು ನೋಡ್ತೀವಿ, ಟಿ ವಿ ನೋಡ್ತಕ್ಕಂಥದ್ದು, ಯೂಟ್ಯೂಬನ್ನು ನೋಡ್ತಕ್ಕಂಥದ್ದು, ಮಾಧ್ಯಮಗಳ ಮುಖಾಂತರ ವೇದವನ್ನು ತಿಳಿದುಕೊಂಡು ಹಾಗೆ ಹೇಳ್ತಾರೆ. ಹಾಗೆ ಹೇಳ್ತಕ್ಕಂಥದ್ದು ಕ್ರಮ ಅಲ್ಲ. ಅದರಲ್ಲಿ ಯಾವುದೇ ರೀತಿಯ ಫಲವೂ ಕೂಡ ಸಿಗುವುದಿಲ್ಲ. ಸರಿಯಾದ ಗುರುವಿನಿಂದ ಅದರ ಉಪದೇಶವನ್ನು ತಿಳಿದುಕೊಂಡು ಅದರ ಸರಿಯಾದ ರೀತಿಯಲ್ಲಿ ಮಂತ್ರೋಚ್ಚಾರಣೆಯನ್ನು ಮಾಡಿದಾಗ ಅದರಲ್ಲಿ ವಿಶೇಷವಾದಂತಹ ಫಲ ಸಿಕ್ಕೇ ಸಿಗುತ್ತೆ. ವೇದ ಅನ್ನತಕ್ಕಂಥದ್ದೇ ಭಗವಂತ ಪರಮಾತ್ಮ. ಈ ವೇದದಲ್ಲಿ ಹೇಳಿರ್ತಕ್ಕಂಥದ್ದು ಯಾವತ್ತೂ ಸುಳ್ಳಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಆ ಮಂತ್ರಗಳನ್ನು ನಾವು ಸರಿಯಾದ ರೀತಿಯಲ್ಲಿ ತಪ್ಪಿಲ್ಲದೆ ಉಚ್ಚಾರಣೆಯನ್ನು ಮಾಡಿದಾಗ ಅದರ ಫಲ ಅನ್ನತಕ್ಕಂಥದ್ದು ಸಿಕ್ಕೇ ಸಿಗುತ್ತೆ. ನಾವು ವೇದಕ್ಕಿನ್ನೊಂದು ಬೆಂಕಿ ರೀತಿಯಾಗಿರ್ತಕ್ಕ ಬೆಂಕಿಯನ್ನು ನಾವು ಅದು ತಿಳಿದು ಅಥವಾ ತಿಳಿದೆಯೇ ಮುಟ್ಟಿದರೂ ಕೂಡ ಅದರ ಒಂದು ಪರಿಣಾಮ ಅನ್ನತಕ್ಕಂಥದ್ದು ಇದ್ದೇ ಇರುತ್ತೆ. ಬೆಂಕಿ ಸುಡುತ್ತೆ. ಹಾಗೆ ವೇದ ಅನ್ನತಕ್ಕಂಥದ್ದು ಅದನ್ನು ತಿಳಿದುಕೊಂಡು ಅಥವಾ ತಿಳಿಯದೇನೋ ನಾವು ಅದನ್ನು ಉಚ್ಚಾರಣೆಯನ್ನು ಮಾಡಿದಾಗ ಅದರ ಫಲ ಅನ್ನತಕ್ಕಂಥದ್ದು ಸಿಕ್ಕೇ ಸಿಗುತ್ತೆ. ಅದರಿಂದ ಯಾವುದೇ ಕಷ್ಟಗಳು ಬರಲಿ, ಏನೇ ಸಮಸ್ಯೆಗಳಿದ್ದರೆ ಆ ಮಂತ್ರಗಳನ್ನು ಹೇಳಿ ಯಜ್ಞ ಯಾಗಾದಿಗಳು ಅಥವಾ ಪೂಜೆಯನ್ನು ಮಾಡಿದಾಗ ಪರಿಹಾರ ಆಗುತ್ತೆ. ಅದೆಲ್ಲ ನಮ್ಮ ಧರ್ಮದಲ್ಲಿ ಇರತಕ್ಕಂಥದ್ದು. ಅದರ ಜೊತೆಯಲ್ಲಿ ವೇದಕ್ಕೆ ನಾನು ಆಗಲೇ ಹೇಳಿದಾಗೆ ಷಡಂಗಗಳು ಶಿಕ್ಷಾ, ವ್ಯಾಕರಣ, ನಿರುಕ್ತ. ಒಂದು ಭಾಷೆಯನ್ನು ನಾವು ಉಚ್ಚಾರಣೆಯನ್ನು ಮಾಡಬೇಕಾದ್ರೆ ವ್ಯಾಕರಣ ಸ್ಪಷ್ಟವಾಗಿ ನಾವು ಉಚ್ಚಾರಣೆಯನ್ನು ಮಾಡಬೇಕಾದ್ರೆ ವ್ಯಾಕರಣ ಗೊತ್ತಿರಬೇಕು. ಯಾವ ಪದವನ್ನು ಯಾವ ರೀತಿಯಾಗಿ ವಿಭಕ್ತಿ, ಪ್ರತ್ಯಯ ಇವೆಲ್ಲವನ್ನು ತಿಳಿದುಕೊಂಡು ನಾವು ಉಚ್ಚಾರಣೆಯನ್ನು ಮಾಡಿದಾಗ ಮಾತು ಸುಲಲಿತವಾಗಿ ಬರುತ್ತೆ. ಕೇಳುವುದಕ್ಕೂ ಕೂಡ ಕರ್ಣಾನಂದಕರವಾಗಿ ಇರುತ್ತೆ.